ಇವಾಗ ಕರೆನ್ಸಿ ಇಲ್ಲ ನೋಡ್ಬಿಟ್ಟು ಈ ಪ್ರಪೋಸಲ್ ನೋಡೋದು ನೀವು ಬ್ಯಾಂಕ್ ಮಾಡಬೇಕು ಸರ್ ಇದು ಜಾಗ ಬಿ ಸಿ ಆರ್ ಇದೆ ನೋಡಿ ಸರ್ ಅದನ್ನೇ ನಾವು ಅಮೃತ್ ಒನ್ನಲ್ಲಿ ಪ್ರಪೋಸ್ ಮಾಡಿದ್ವಿ ಸರ್ ಅಮೃತ್ ಒನ್ನಲ್ಲಿ ಇದು ದಿಸ್ ಇಸ್ ದ ಮೇಜರ್ ಸೋರ್ಸ್ ಆಫ್ ವಾಟರ್ ಡ್ರಿಂಕಿಂಗ್ ವಾಟರ್ and if you augment the capacity of your facility automatically you can maximum utilize. 9 MLD is a huge quantity. ಈಗ 4 MLD ಕಡಿಮೆ ಆಗುತ್ತೆ ಅಂದರೆ ಪ್ರಪೋಸ್ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ರ ಗೈಡ್ಲೈನ್ಸ್ ಪ್ರಕಾರ ರೆಸ್ಟೋರೇಷನ್ ತಗೊಳ್ಳೋದಿಲ್ಲ ಬೇರೆ ಸರ್ ನ್ಯೂ ಡಬ್ಲ್ಯೂ ಟಿ ಪಿಗೆ ಅವಾಗ ಅಮೌಂಟ್ ವಾಸ್ ಸರ್ ಹಾಗೆ ಏನು ಡಿಸ್ಟ್ರಿಬ್ಯೂಷನ್ ಮಾತ್ರ ತಗೋಬೇಕು ಸರ್ ಅಲ್ಲೇನು ಮಾಡಿದ್ರೆ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟಿದೆ ಸರ್ ಪರವಾಗಿಲ್ಲ ಸರ್ ಅಂದರೆ ನಮ್ಮ ಸರ್ ಓವರ್ ಟ್ಯಾಂಕ್ಸ್ ಒಂದು ನಿಯರ್ಲಿ 10 ಓವರ್ ಟ್ಯಾಂಕ್ಸ್ ಇಲ್ಲಿಂದ ನೀವು ಲಿಫ್ಟ್ ಮಾಡಿ ಓವರ್ ಪೈಪ್ ಲೈನ್ ಪೈಪ್ ಲೈನ್ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಹೌದು ಸರ್. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಸರ್ ಇದೆ ಸರ್ ಈಗ ನಿಯರ್ಲಿ 110 acres ಅಂದರೆ 110 ಕೋಟಿ ಬೇಕಾಗ್ತದೆ ಇನ್ಪುಟ್ ಹೊಸ ಡಬ್ಲ್ಯೂ ಟಿ ಪಿ ಇದನ್ನು ಮಾನ್ಯುಮೆಂಟ್ ಥರ ಇಟ್ಕೋಬೇಕು ಸರ್ ಯಾಕಂದರೆ ಹಳೆ ಕಾಲದ್ದು ಇಟ್ ಕೆನಾಟ್ ಬಿ ಅಂದರೆ ಹೌದು ಸರ್ ಅವ್ರು ಸ್ಟ್ಯಾಂಡ್ ಬೈ ಸರ ಬಟ್ ಮಿನಿಮಮ್ ಅದ ಈಗ ಏನು 5 MLD ಆ 5 MLD ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಅಡಿಷನಲ್ ಆಗಿ ಎಷ್ಟು ಡಬ್ಲ್ಯೂ ಟಿ ಪಿ ಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮು ಈ ಜನಸಂಖ್ಯೆ ಜಾಸ್ತಿ ಆಗಿದೆ, ನಗರ ಬೆಳೆದಿದೆ, ಅದಕ್ಕೆ ನೀವು ಇಲ್ಲಿ ಅದನ್ನು ಕಂಪನ್ಸೇಟ್ ಮಾಡ್ತಾ ಇದ್ದೀವಿ ಅಂದರೆ ವಾಟ್ ಇಸ್ ಈ ಬ್ರಿಟಿಷಿನ ಕಾಲದಲ್ಲಿ ಇಟ್ಕೊಂಡು ಜನಸಂಖ್ಯೆಗೆ ನಾವು ನೀರು ಕೊಡ್ತೀವಿ ಅಂತಂದರೆ ಆಗಲೇ 9 MLD ಮಾಡಿದಾರಲ್ಲ. ಅವಾಗ ಇಡೀ KGF ಪಾಪ್ಯುಲೇಷನ್ ಮೇಲೆ 9 MLD ಮಾಡ್ತಾರೆ. ನಾವು ಇಟ್ ಇಸ್ ರಿಕ್ವೈರ್ಡ್ ನಿಯರ್ಲಿ 25 MLD ಕಂಪ್ಲೀಟ್ KGF. ಅದರಲ್ಲಿ ನಾವು ಮೈನಿಂಗ್ ಏರಿಯಾ ನಾನ್ ಮೈನಿಂಗ್ ಅಂದರೆ ನಿಯರ್ಲಿ 50% ಡಿವೈಡ್ ಆಗುತ್ತೆ. ಅವಾಗ ನಿಯರ್ಲಿ 12 MLDನೇ ಬೇಕು ಸರ್. ಈಗ ನಾನ್ ಮೈನಿಂಗ್ ಏರಿಯಾಗೆ 12 MLD ಬೇಕು. ಬೇರೆ ಸಿವಿಯರ್ ಪಂಪಿಂಗ್ ಓನ್ಲಿ 5 MLD. ಅದೇ ವಿತ್ ಬೋರ್ವೆಲ್ ಸರ್ ಅಂದರೆ 60 ಬೋರ್ವೆಲ್ ಮೈನಿಂಗ್ ಏರಿಯಾ ಪ್ಯೂರ್ಲಿ ಮೈನಿಂಗ್ ಏರಿಯಾಸ್ ಪ್ಯೂರ್ಲಿ ಬೋರ್ವೆಲ್ ಸರ್. ಮೈನಿಂಗ್ ಏರಿಯಾ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ನಿಯರ್ಲಿ 10 to 12 MLD ಬೇಕು. ಬಟ್ ಯು ಆರ್ ಸಪ್ಲೈಯಿಂಗ್ ಓನ್ಲಿ 5 MLD. 60% ಬೋರ್ವೆಲ್ ಅಲ್ಲೂ ಬೋರ್ವೆಲ್ ಸರ್. ಏನಾಗಿದೆ ಸರ್ ಬೋರ್ವೆಲ್ ಸ್ವಲ್ಪ ಮೇಂಟೈನ್ ಮಾಡಿ ನೋಡ್ಕೊಳ್ಳೋದಿದ್ದಾರೆ ಇಲ್ಲಿ ಇಲ್ಲ ಸರ್. ಅದನ್ನೇ ನಾವು ಹ್ಯಾಂಡಿಂಗ್ ಓವರು ಮಾಡ್ತಾ ಇಲ್ಲ ಅಥವಾ ನಮಗೆ ಮಾಡೋಕ್ಕೂ ನೀವು ಬಿಡ್ತಾ ಇಲ್ಲ. ಅಲ್ಲ ಸರ್ ನಾವು ನಾಳೆ ರೆಡಿ ಸರ್. ಅದು ನಾವು ಹೇಳೋದು ಒಂದು ಮೀಟಿಂಗ್ ಡಿಸ್ಕಷನ್ ಆಗಿದೆ. ಹಳೇ ಬಿಲ್ಡಿಂಗು ಏನು ಬ್ಯಾಲೆನ್ಸ್ ಇದೆ ಈ ಶುಡ್ ನಾಟ್ ಏನು ಬೋರ್ಡು ನಮಗೆ ಕೇಳಬಾರ್ದು ಅದಕ್ಕೆ ಬೋರ್ಡ್ ಈಸ್ ನಾಟ್ ರೆಡಿ ಸರ್. ಅದನ್ನು ನಮ್ಮ UD ಸೆಕ್ರೆಟರಿಗೆ ಹಾಕಿದೆ ಮೀಟಿಂಗ್ ಮಾಡಿಬಿಟ್ಟು ಗಿವ್ ಸಮ್ ಡಿಸಿಷನ್. ಇಲ್ಲ ಸರ್ 5 ಕೋಟಿ ನಾವು ಆಲ್ರೆಡಿ ಡೇವಿಡ್ ಸರ್ ಬಟ್ 5 ಕೋಟಿ ಹಾಕಿದ್ರು ಈಸ್ ನಾಟ್ ಏಬಲ್ ಟು ಕಮ್ ಸರ್. ಈ ಪ್ರಾಬಲಿ ನೆಕ್ಸ್ಟ್ ನಾವು ಬ್ಲ್ಯಾಕ್ಲಿಸ್ಟ್ ಮಾಡಿ ಯಾಕೆ ಇಟ್ಕೋತೀನಿ. ಈಗ ನೋಡಿ ನಿಮ್ಮದು ನೀವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಸರಿ ಮಾಡೋದಿಲ್ಲ, ಅಲ್ಲೂ ಕೂಡ ಇಟ್ ಇಸ್ ಇನ್ಕಂಪ್ಲೀಟ್. ಫಿಲ್ ಫ್ರೇಜ್ ಅಲ್ಲೂ ಆಗ್ತಾ ಇದೆ, ಬರೋ ನೀರೆಲ್ಲ ಸೋರಿಕೆ ಆಗ್ತದೆ, ಅಥವಾ ನೀರು ಜನಗಳಿಗೆ ಕೊಡೋಕೆ ಆಗದೆ ಮೇಲೆ ಮತ್ತು ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ? 27 ಬೋರ್ವೆಲ್ಸ್ ನಾವು ಸಪ್ಲೈ ಮಾಡ್ತಿದ್ದೀವಿ ಹೊರತು ಇವರಿಲ್ಲ ಒಂದು 10% ಸಪ್ಲೈ ಮಾಡ್ತೀವಿ. ಹಾಂ ಸರ್. ಟೌನಲ್ಲಿ ಜನ ಎಲ್ಲ ಗಲಾಟೆ ಮಾಡ್ತಾರೆ, ಏನಪ್ಪ ಕೆರೆ ತುಂಬಿದಾಗಲೂ ಸಿಹಿ ನೀರು ಕೊಡ್ತೀನಿ ಅಂದರೆ ಹೇಗೆ? ನೀವು ಕೇಳಬೇಕು, ನೀವೇ ಕೇಳಲ್ಲ ಅಂದರೆ ಹೆಂಗೆ ಅಂತ. 10% ಆಲ್ಸೋ ದೇ ಆರ್ ನಾಟ್ ಸಪ್ಲೈ. 1 MLD ನಿಯರ್ಲಿ 2 MLD ರಿಕ್ವೈರ್ಡ್ ಅಂದರೆ 50% ಆಫ್ ದಿ ರಿಕ್ವೈರ್ಮೆಂಟ್. ಅಲ್ಲಿಗೂ ಅಷ್ಟೇ ನಿಯರ್ಲಿ 40 to 50% ಇದೆ ಸರ್. ಪ್ರಾಬ್ಲಮ್ ಇರೋದು ಅದಲ್ಲ, ನೀರು ಯಥೇಚ್ಛವಾಗಿದೆ, ಪಂಪಿಂಗ್ ಕೆಪಾಸಿಟಿ ನಮ್ಮಲ್ಲಿಲ್ಲ. ಇಲ್ಲ ಸರ್. ಇವತ್ತವರೆಗೂ ಯಾರೂ ಪ್ರಶ್ನೆ ಮಾಡಿಲ್ಲ ಅಂದರೆ ಹೇಗೆ? ಲಾಸ್ಟ್ ಟೈಮ್ ಇದನ್ನು ಹೇಳಿದೆ ನಾನು, ಬಂದು ನೋಡೋದು ನನಗೆ ಗೊತ್ತಿಲ್ಲ. ದಟ್ ಇಸ್ ಹೌ ವಿ ಸಾಲ್ವ್ ದ ಪ್ರಾಬ್ಲಮ್. ಎರ್ಗೋಳಿಂದ ನಾವು ಪಂಪಿಂಗ್ ಮಾಡಿ ಕೋಲಾರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಕುಡಿಯೋ ನೀರು. ಈಗ ವಿ ಆರ್ ಗೆಟಿಂಗ್ ಮೋರ್ ನಂಬರ್ ಆಫ್ ವಾರ್ಡ್ಸು, ಬಂಗಾರಪೇಟೆ, ಮಾಲೂರು ಮತ್ತು ಕೋಲಾರ. ಈ ವಿಲೇಜಸ್ಗೂ ಮೊನ್ನೆ ಇಂಜಿನಿಯರ್ ಕಾಲ್ ಮಾಡಿ ಇಲ್ಲ, ಒಂದು ಕೆಲಸ ಮಾಡಿ, ಇವು ಕಮ್ಔಟ್ ವಿತ್ ಎ ಪ್ರಪೋಸಲ್. ನನ್ನಿಂದ ಒಂದು ಪ್ರಪೋಸಲ್ ನಿಮ್ಮ ಬೋರ್ಡಿಗೆ ಹಾಕಿಸಿ. ನೀವು ಗಿವ್ ಮಿ ವಾಟ್ ಎವರ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್. ಆಮೇಲೆ ಈಗ ನಗರ ಬೆಳೆದಿದೆ, ಟೌನ್ ಬೆಳೆದಿದೆ, ಆಯಿತಾ, ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ, ಪಾಪ್ಯುಲೇಷನ್ ಎಷ್ಟಿದೆ, ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಇದು ಈಗಾಗಲೇ ಒಬ್ಸಲೀಟ್ ಆಗಿದೆ, ಹಳೆಯದು ಸ್ಟ್ಯಾಂಡರ್ಡ್, ಅದನ್ನು ನೀವು ಅಗ್ಮೆಂಟ್ ಮಾಡಬೇಕು. ಅದಕ್ಕೆ ಐದರ್ ಯು ಹ್ಯಾವ್ ಟು ರಿಸ್ಟೋರ್ ಅಥವಾ ಯು ಹ್ಯಾವ್ ಟು ಗೋ ಫಾರ್ ನೀವು. ಅದೆರಡು ಪ್ರಪೋಸಲನ್ನು ಕಳಿಸ್ಕೊಡಿ. ಅದು ಒಂದು. ಎರಡನೇದು ಹ್ಯಾಂಡಿಂಗ್ ಓವರ್ ಆಫ್ ದಟ್ ಮ್ಯಾನೇಜ್ಮೆಂಟ್.
ಓ ವಿ ಆರ್ ರೆಡಿ ಸರ್. ಅದನ್ನ ಥಿಂಗ್ ಇಸ್ ಮೀಟಿಂಗ್ ಅಷ್ಟು ಅಲ್ಲ ನಮ್ಮಿಂದ ನಾನು ಇನ್ನೊಂದು ಲೆಟರ್ ಹಾಕ್ಸಿ ನಾನು ಬೇಡಂಗೆ ಮೂಡಿಗೆ ತಾವು ಹಾಕೊಡಿ ಸರ್. ಮೂಡಿಗೆ ಹಾಕೊಟ್ರೆ ಕನೆಕ್ಟಿಂಗ್ ಮೀಟಿಂಗ್ ಸರ್. ಎಲ್ಲ ಕಳಿಸಿ ಅನ್ಗೆಟೆಡ್ ವಿಯರ್ ಸರ್. ಅದು ಗೇಟೆಡ್ ವೇರ್ ಅನ್ಗೆಟೆಡ್. ಸೊ ಆ ಲೆವೆಲ್ ಎರಡು ಸೇಮ್ ಇದೆ. ನನ್ನ ಕಣ್ಣಿಲ್ಲ ಮುಂದೆ ಬರೀ ಈ ಕಡೆ ಜನನೇ ಒಳಗಡೆ ಬಿಟ್ಟಿದ್ದೀನಿ. ಈಗ ಇದನ್ನು ಹಾಕಿದ ಮೇಲೆ ಇನ್ನು ದಾಟಿ ಹೋಗ್ಬಾರ್ದು, ನೋಡಬೇಕು ಕಟ್ಟೆ ಯಾಕೆ ಹೆಂಗೆ ಹೋಗ್ತೇವೆ ಅಲ್ಲ ಪ್ರಶ್ನೆ ಇಲ್ಲ, ಇಲ್ಲ ಅನ್ನೋ ಕಳಿಸಿದೆ. ಹಾಂ ನೀವು ಅವ್ರ ಮೇಲೆ ಹೇಳೋದು ನೀವು ಹೇಳ್ಕೊಂಡು ಸಮಸ್ಯೆ ನೋಡ್ತಾ ಇದ್ದೀರಾ ಗ್ರಾಮ ಪಂಚಾಯತ್ ರೆವಿನ್ಯೂ ಸ್ಟಾಫಲ್ಲಿ ಎಲ್ಲಿದ್ದಾರೆ? ವೈ ಯು ನಾಟ್ ಮೇಡ್ ಟೀಮ್? ನಿಮ್ಮ ಕೆಲಸ ಏನ್ರಿ ತಹಶೀಲ್ದಾರ್ ನೀವು ಟೀಮ್ಗಳು ಮಾಡಿಬಿಟ್ಟು ಹಾಕೋದು ಗೊತ್ತಿಲ್ಲ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಿ ವೇರ್ ಆರ್ ದೇ ದೆನ್ ವೈ ಪೀಪಲ್ ಆರ್ ದೇರ್ ಇನ್ಸೈಡ್? ತಮಾಷೆ ಆಗಿಬಿಟ್ಟಿದೆ ಇಲ್ಲ ಸರ್ ನಿನ್ನೆ ಮಧ್ಯಾಹ್ನವರೆಗೂ ಯಾವ ಡಿಪಾರ್ಟ್ಮೆಂಟಲ್ಲೂ ಇಲ್ಲ ಸರ್, ಪೊಲೀಸವ್ರು ಮಾತ್ರ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ನಿನ್ನೆ ಮಧ್ಯಾಹ್ನ ಪಂಚಾಯತಿ ಒಬ್ಬರು ಬಂದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಕೂಡ ಮಾಡೋದಿಲ್ಲ ಸರ್, ಫೋನ್ ಮಾಡಿದ್ರೆ ಕೂಡ ಪೊಲೀಸವ್ರು ಮಾತ್ರನೇ ಸರ್ ಇರೋದು. ಎಷ್ಟು ಮಾಡಿರೋದು ಸರ್? ಪಂಚಾಯತಿ ಕಡೆಯಿಂದ ಏನಿಲ್ಲ ಸರ್. ಮೊನ್ನೆ ಎಲ್ಲ ಜನಗಳು ಬಂದು ಎಲ್ಲ ಗಲೀಜೆಲ್ಲ ಅಂಗಡಿ ಇತ್ತು ಸರ್. ಡೈಪರ್ಸಿಂದ ಹಿಡಿದು ಅದನ್ನು ಕೂಡ ಇದು ಮಾಡೋಕ್ಕೆ ಯಾರು ಈಗ ನೀವಲ್ಲಿ ಇದನ್ನ ಡಿ ಫೋನ್ ಹಾಕ್ತೀವಿ ಸರ್ ಒಂದು ಬೋರ್ಡು ಇಲ್ಲ ಸರ್ ಈ ಕಡೆ ಸೇಫ್ಟಿ ಮೆಷರ್ಗೆ. ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರೆ ಈ ವಿಚಾರದಲ್ಲಿ ಒಳಗಡೆ ಹೋಗ್ತೀವಿ ನೀವು ತಹಶೀಲ್ದಾರ್ ಪೊಲೀಸ್ ಮತ್ತೆ ಟೀಮ್ ಮಾಡಿರಿ. ಈಗ ಅವ್ರ ಸಿಬ್ಬಂದಿ ಅಂತಲ್ಲ, ಕ್ಲೀನಿಂಗ್ ಸಿಬ್ಬಂದಿ ಸಪ್ರೇಟ್ ಮಾಡಿ, ನೋಡ್ಕೊಳ್ಳೋಕ್ಕೆ ಸಪ್ರೇಟ್ ಮಾಡಿ. ನಿಮಗೆ ಪ್ರವಾಸಿ ಮಿತ್ರ ಬೇರೆ ಕೊಟ್ಟಿದ್ದೀವಿ, ಇನ್ನೆಷ್ಟು ಕೊಡ್ಬೇಕು ನಾವು ನಿಮಗೆ? ರೆವಿನ್ಯೂ ಸ್ಟಾಫ್ ನೀವು ಒಂದು ಮೀಟಿಂಗ್ ಮಾಡೋಕ್ಕಾಗಲ್ಲ, ತಹಶೀಲ್ದಾರ್ ನೀವು ಇಬ್ಬರು ಕೂತ್ಕೊಂಡು ಇಲ್ಲ ನಾವೇ ಹೇಳ್ಬೇಕಾ? ಒಂದು ಟೀಮ್ ಮಾಡಿಬಿಟ್ಟು ಒಬ್ಬೊಂದು ಟೀಮ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರಿಗೆ ಗೊತ್ತಾಗೋದಿಲ್ಲ ಜೋಶಲ್ಲಿ. ಲಾಸ್ಟ್ ಟೈಮ್ ಕೋಡಿ ಆದಾಗ ಎರಡು ಪ್ರಾಣ ಹೋಗಿತ್ತು ಸರ್, ಇಲ್ಲ ಹೊಡ್ಕೊಂಡು ಹೋಗಿ ನೋಡಿದ್ರು. ಒಂದು ಬೋರ್ಡ್ ಏನು ಮಾಡಿದ್ರೆ ಇಲ್ಲೊಂದು ಮಕ್ಕಳ ಕೇಳ್ತಾರೆ, ಶುಚಿತ್ವ ಕಾಪಾಡಿ ಇದನ್ನ ನಾವೇ ಕೆಡ್ಕೋಬೋದಾಗ್ತದೆ. ಸೈಲೇಜಸ್ ಹಾಕಿ ನೀವು ಹಾಕ್ಸಿದ್ರೆ ನಿಮ್ಮಿಬ್ಬರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಬೇರೆ ಅಲ್ಲ ಹಾಕ್ಸಿದ್ರೆ ಈ ಕಡೆಗೆ ಹಾಕ್ಸಿಲ್ಲ. ಪೊಲೀಸ್ ಎಷ್ಟು ಜನ ಇದ್ದಾರೆ? ಪೊಲೀಸ್ ಸ್ಟಾಫ್ ಎಷ್ಟು ಹಾಕಿದೆ? ಹೋಮ್ ಗಾರ್ಡ್ ತಗೊಂಡಿದ್ದೀರಾ? ಇಲ್ಲಿ ನಮ್ಮ ತುಕಾರಾಮ್ ಅವರಂದ್ರೆ ಇಲ್ಲ ಸರ್, ರಜಾ ಯಾರು ಬಂದಿದ್ದಾರೆ? ಎಲ್ಲಿ ಅವ್ರು ನಿಮ್ಮ ಐಡಿ ಯಾರಿಗೆ? ಟೀಮ್ ಯು ಕಮ್ ಬ್ಯಾಕ್ ಐದರ್ ಮಂಡೇನೇ ಅಂದರೆ ಅವತ್ತೇ ಮೀಟಿಂಗ್ ಮಾಡೋಣ. ಓಕೆ, ಅವ್ರು ಯಾವತ್ತು ಬರ್ತಾರೆ ಅವತ್ತು ಬಂದಾಗ ಬನ್ನಿ. ಅಲಾಂಗ್ ವಿತ್ ಯುವರ್ ಆಫೀಸರ್ಸ್, ನಮ್ಮ ಆಫೀಸರ್ಸು ವಿಲ್ ಕಮ್ ಔಟ್ ವಿತ್ ಎ ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಐದರ್ ಟು ರೆಜ್ಯೂವಿನೇಟ್ ಆ್ಯಂಡ್ ಟು ಪ್ರೊಟೆಕ್ಟ್ ದ ವಾಟರ್ ವಿಚ್ ಇಸ್ ಬೀಯಿಂಗ್ ವೇಸ್ಟೆಡ್. ಓಕೆ, ನಿಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗ್ಬೋದು, OHT ಆಗ್ಬೋದು ಮಾಡಿದರೆ ಇದನ್ನ ಬೇಸ್ ಮಾಡೋ KG ಪ್ರಾಬ್ಲಮ್ ಆಫ್ ವಾಟರ್ ವಿಲ್ ಬಿ ಡ್ರಿಂಕಿಂಗ್ ವಾಟರ್ ವಿಲ್ ಬಿ ಸಾಲ್ವ್ಡ್. ಆಮೇಲೆ ಹ್ಯಾಂಡಿಂಗ್ ಓವರ್ ಕೂಡ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ವಿಲ್ ರೈಟ್ ಟು ದ ಗವರ್ಮೆಂಟ್. ನಾವು ತಗೋತೀವಿ, ನಾವು ಮಾಡ್ಕೋತೀವಿ, ನಮ್ಗೆ ಕೊಡ್ತೀವಿ ಸರ್. ಸುತ್ತಲೂ ಜಮೀನು ಗಿಮೀನೆಲ್ಲ ಮಾಡ್ಕೊಂಡಿರ್ತಾರೆ ಅವರು. ಅದು ತೆರವು ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಟೋರೇಜ್ ಮಾಡ್ಬೇಕು. ಮತ್ತೆ ಸೋರಿಕೆ ಜಾಸ್ತಿ ಆಗ್ತದೆ. ಸರ್ವೆ ಆಗಿದೆಯಾ? ಇಲ್ಲ ಸರ್, ಎಲ್ಲ ಬರ್ದಿದ್ವಿ. ಸರ್ ಸರ್ವೆ ಆಗಿದೆ, ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಸರ್. ಕಂದಾಯ ಇಲಾಖೆಯಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಪೊಲೀಸ್ ರಿಪೋರ್ಟು ಕೊಟ್ಟಿದ್ದಾರೆ. ಇಲ್ಲ ಸರ್, ಒತ್ತುವರಿ ಆಗಿದೆ ಅಂತ ಲಿಸ್ಟು ಮಾಡಿದ್ದಾರೆ, ಪೊಲೀಸ್ ರಿಪೋರ್ಟು ಕೊಟ್ಟಿದ್ದಾರೆ. ತೆರವುಗೊಳಿಸ್ತಾ ಇಲ್ಲ ಕಂದಾಯ ಇಲಾಖೆಯಿಂದ. ಪೊಲೀಸ್ ರಿಪೋರ್ಟು ನಾವು ಕೊಟ್ಟಿರೋದು. ಬಟ್ ಕಂದಾಯ ಇಲಾಖೆಯಿಂದ ತಾವು ಹೇಳೋದಂಗೆ ಕೆರೆಗಳು ಯಾವುದು ಒತ್ತುವರಿ ಆಗಿಲ್ಲ. ಬೇಕಾದ್ರೆ ಸಾಹೇಬರನ್ನೇ ಕೇಳಿ, ಒಂದು ಕೆರೆ ಸಾಹೇಬರು ಒತ್ತುವರಿ ಮಾಡಿದ್ದಾರೆ, ತೆರವುಗೊಳಿಸಿದಾರೆ ಕೇಳಿ. ಒಂದು ಕೆರೆನೂ ಬರೀ ಪ್ರೋಸೆಸ್ ಪೇಪರಲ್ಲಿದೆ. ಒಂದು ಕೆರೆನೂ ಒಂದು ಜಮೀನು ಒತ್ತುವರಿ ಮಾಡ್ತಾ ಇಲ್ಲ ಕಂದಾಯ ಇಲಾಖೆಯಿಂದ.
ಮಾಡಿಬಿಟ್ರೆ ಬಿ ಜಿ ಎಮ್ ಅಲ್ಲೆಲ್ಲ ಮಾಡಿದ್ರೆ ರೆವೆನ್ಯೂ ಕೂಡ ಜನರೇಟ್ ಆಗುತ್ತೆ. ಜನರೇಟ್ ಆಗುತ್ತೆ ಸರ್. ಈಗ ಟಿಕೆಟ್ ಆಗೋದು ಟೋಕನ್ ಇನ್ನೊಂದು ಸರ್, ದುಡ್ಡು ಬರುತ್ತೆ ಇನ್ನೊಂದು ಸರ್. ರೆವೆನ್ಯೂ ಬರುತ್ತೆ ಸರ್. ಬಿ ಜಿ ಎಮ್ ಅವರು ಸೈನೆಟ್ ದುಡ್ಡು ಇಲ್ಲ ಸರ್. ಅದರಲ್ಲಿ ದಿನ ಒಂದು ಟೋಕನ್ ಕೊಟ್ಬಿಟ್ಟು ಕೂಡ ಮೇಲೆ ಕಳಿಸ್ಬೋದು ಸರ್. ಡೆಲ್ಲಿ ಬಾಂಬೆ ಎಲ್ಲೆಲ್ಲೇ ಬರ್ತಾರೆ ಸರ್. ಕೆಜಿಎಫ್ ಪಿಕ್ಚರ್ ಸ್ಯಾಟರ್ಡೆ ಸಂಡೇ ಆಗುತ್ತೆ ಸರ್. ಬಿ ಜಿ ಎಮ್ ಮೇಲೆ ಮಾತ್ರ ಅಲೋ ಮಾಡಿಲ್ಲ. ಅಲೋ ಮೇಲೆ ಸ್ವಲ್ಪ ಅಲೋ ಮಾಡಿದ್ರೇ ಟೂರಿಸಂ ಪ್ಲೇಸ್ ಆಗುತ್ತೆ ಸರ್. ಯಾರನ್ನೋ ಒಂದು ನಮ್ಮ ಮೈನಿಂಗ್ ಕ್ಲೋಸ್ ಆಗಿರೋದು ಅದನ್ನೇ ತೋರಿಸಿದ್ರೆ ಸಾಕು ಸರ್. ಅಲ್ಲಿ ನೀವು ಕಾರ್ಡನ್ ಮಾಡಿ ನಿಮ್ಮ ಜನ ನಿಲ್ಲಿಸ್ಬಿಡ್ರಿ. ಅವರು ವಿತ್ ವಿಷಲ್ ದೇ ಶುಡ್ ಅಲರ್ಟ್. ಸಂಜೆ ಎಷ್ಟೊತ್ತವರೆಗೆ ಇರ್ತಾರೆ ಇಲ್ಲಿ ಲೈಟ್ಗೆ ಏನು ಮಾಡಿದ್ದೀರಿ? ಏನು ವ್ಯವಸ್ಥೆ ಮಾಡಿಲ್ಲ? 6 ಗಂಟೆ ಕತ್ಲಾಗತ್ತೆ. ಕಳಿಸಿದ್ರು ಅವ್ರು ಇರ್ತಾರಲ್ಲ. ಆಯ್ತು, ನೀವು ಸರ್ಚ್ ಲೈಟ್ ಹಾಕೋಬೇಕಲ್ಲ. ಎಮರ್ಜೆನ್ಸಿಗೆ ಏನು ಗೊತ್ತಿಲ್ವಾ ನಿಮಗೆ? ಎಮರ್ಜೆನ್ಸಿ ಬೋಟ್ ಸಿಕ್ಕಿಲ್ಲ ನೀವು. ನಮ್ಮ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಏನೂ ಮಾತಾಡಿಲ್ಲ ನಿಮ್ಮ ತಾಲೂಕವರು. ಯು ಶುಡ್ ಹ್ಯಾವ್ ಸಮ್ ಏನೋ ಪ್ರಿಕಾಷನರಿ ಮೆಷರ್ ಆಗಿ. ಒಂದು ಬೋಟ್ ಇಲ್ಲ ನಿಮಗೆ, ಡೈವರ್ಸ್ ಇಲ್ಲ ನಿಮಗೆ. ಹೌ ಡು ಯು ಅಲೋ ಪೀಪಲ್ ಇನ್ಸೈಡ್? ಆಯ್ತು, ನೀರಿಗೆ ಬಿಡ್ತೀರಲ್ಲಪ್ಪ. ನಾಳೆ ಹೆಚ್ಚು ಕಡಿಮೆ ಆಯಿತು, ಡೈವರ್ಸಿಟಿ ಇದ್ದೀರಾ ಇಲ್ಲಿ? ಎಕ್ಸ್ಪರ್ಟ್ಸ್ ಇದ್ದಾರೆ, ಸ್ವಿಮ್ಮರ್ಸು ಎಲ್ಲಿದ್ದಾರೆ? ಐಡೆಂಟಿಫೈ ಮಾಡಿದ್ದೀರಾ? ಮತ್ತೆ ಏನು ಮ್ಯಾನೇಜ್ ಮಾಡ್ತೀರಿ? ದೇರ್ ಇಸ್ ನೋ ಬೋಟ್ ಎಮರ್ಜೆನ್ಸಿ, ದೇರ್ ಇಸ್ ನೋ ಸ್ವಿಮ್ಮರ್, ದೇರ್ ಇಸ್ ನೋ ಎಕ್ಸ್ಪರ್ಟ್ ಡೈವರ್. ಜನ ಅಲ್ಲಿಂದ ಕಂಟ್ರೋಲ್ ಮಾಡಿ ಇಲ್ಲಿವರೆಗೆ ಬಿಟ್ಕೊಳ್ಳಿ. ಎಲ್ಲಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಒಂದು ಕಾರ್ಡನ್ ಹಾಕಿ, ನಿಮ್ಮ ಮೆನ್ ಕಾರ್ಡನ್ ಮಾಡಿ. ಇಲ್ಲಿ ಬ್ಯಾರಿಕೇಡಿಂಗ್ ಮಾಡಿ ಆಯಿತಾ. ಆಮೇಲೆ ಎಲ್ಲೆಲ್ಲಿ ಜಾಗ ಸ್ವಲ್ಪ ಡೀಪಾಗಿ 10 ಅಡಿ ಇದೆ ಅಲ್ಲಿ, ಇಲ್ಲಿಂದ ಎಲ್ಲೋ ನೀವು ಸೇಫ್ಟಿ ಸೆಕ್ಯೂರಿಟಿ ರೆಸ್ಪಾನ್ಸಿಬಿಲಿಟಿ. ಒಂದು ಇಮಿಡಿಯೇಟ್ ಆಗಿ ಸಂಜೆ ಒಳಗಡೆ ಟಾರ್ಚ್ ಲೈಟ್ ಹಾಕಬೇಕು. ಇಫ್ ಯು ಡೋಂಟ್ ಗೆಟ್ ದಟ್ ಲೈಟ್, ಇಮಿಡಿಯೇಟ್ಲಿ ಫೈರಿಂದ ಹೇಳಿಸಿ ತಗೋಬೇಕು. ತಹಶೀಲ್ದಾರ್ ನಿಮಗೆ ಗೆಟ್ ಇಟ್ ಇಮಿಡಿಯೇಟ್ಲಿ. ಸಂಜೆ ಆ ಜನ ಇರಲಿ ಇಲ್ಲದೆ ಹೋಗಲಿ, 5 o'clock ಮೇಲೆ 6 ಗಂಟೆ ಕತ್ಲಾಗುತ್ತೆ. ಈಗ ನೀವು ಎಷ್ಟು ಅಂತ ಕಳಿಸ್ತೀರಿ? ಜನ ತಪ್ಪಿಸ್ಕೊಂಡೆಲ್ಲ ಸೈಡಿಗೆ ಕೂತಿರ್ತಾರೆ. ಶುಡ್ ಬಿ ಲಿಟಲ್ ಪ್ರಾಕ್ಟಿಕಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಸರ್ಚ್ ಲೈಟ್ ಹಾಕಿ 6 ಗಂಟೆಗೆ ಕ್ಲೀನಿನೆಸ್ ನೋಡಬೇಕು. ನಿಮ್ಮ ಅಂಗಡಿಯವರಲ್ಲಿ ನೀವು ಬಿಟ್ಟಿದ್ದೀರಿ ಅಲ್ಲಿ ತಿಂಡಿ ಗಿಂಡಿ ತಗೊಳ್ಳೋಕ್ಕೆಲ್ಲ. ಅವ್ರಿಗೆ ಕ್ಲೀನ್ ಮಾಡಬೇಕಾದ್ರೆ ಡಿಸ್ಪೋಸ್ ಆಗಬೇಕಲ್ಲ ವೇಸ್ಟ್ಗಳೆಲ್ಲ. ಅವ್ರು ಅಲ್ಲೇ ಬಿಸಾಕ್ ಹೋಗ್ತಾರೆ, ಮೇಲೆ ಅವ್ರು ಮೇಂಟೈನ್ ಮಾಡಬೇಕು. ನಮ್ಮ ಜವಾಬ್ದಾರಿ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ. ನೀರು ತುಂಬಿದಾಗ ಅವ್ರು ಆಚೆಗೆ ಹೋಗ್ತಾರೆ. ಆದರೆ ಈಗ ಕೆರೆಗಳೆಲ್ಲವೂ ಕೂಡ ನಾವು ಸರ್ವೆ ಮಾಡಿದ್ದೀವಿ. 3232 ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದೆ, ಎಲ್ಲ ಕೆರೆಗಳು ಕೂಡ ಇವತ್ತು 2650 2700 ಕೆರೆವರೆಗೂ ನಾವೀಗ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಒತ್ತುವರಿನ ಬಿಡಿಸೋ ಕೆಲಸವನ್ನು ಕೂಡ ಜೊತೆಯಲ್ಲೇ ಮಾಡಿಸಿದ್ದೀವಿ. ಉದಾಹರಣೆಗೆ ಆ ಕೆರೆ ಜಿಲ್ಲಾ ಪಂಚಾಯತ್ ಸೇರಿದರೆ ಅವ್ರು ಬಂದಲ್ಲಿ ಒತ್ತುವರಿ ಆಗಿದರೆ ಒತ್ತುವರಿನ ಬಿಡಿಸಿ ಅಲ್ಲಿ ಟ್ರೆಂಚ್ ಮಾಡ್ತಾರೆ. MIನವ್ರು ಆಗಿದ್ದರೆ ಅವರು ಟ್ರೆಂಚ್ ಮಾಡ್ತಾ ಇದ್ದಾರೆ ಅಥವಾ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಒಟ್ಟಿಗೆ ಕೆಲಸ ಆಗ್ತಾ ಇದೆ. ಮಧ್ಯೆ ಬೇರೆ ಬೇರೆ ಕೆಲಸಗಳು. ಒಂದು ಮಳೆ ಬಂದದ್ರಿಂದ ಕೆರೆಗಳ ಸರ್ವೆ ಆಗೋಕ್ಕಾಗಲ್ಲ, ಕೆರೆ ಹತ್ರ ಹೋಗೋಕ್ಕೆ ಆಗೋದಿಲ್ಲ, ಆಮೇಲೆ ಒತ್ತುವರಿನೂ ಗುರ್ಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಮಳೆ ನಿಂತ ಮೇಲೆ ಈ ಕಾರ್ಯ ಮತ್ತೆ ಚುರುಕಾಗಿ ಶುರುವಾಗುತ್ತೆ. ಸರ್ 5 ವರ್ಷಕ್ಕೆ ಮೊದಲು ವರ್ಲ್ಡ್ ಬ್ಯಾಂಕ್ ಬಂದಿದೆ. ಅದು ಆಲ್ಸೋ ಒನ್ ಆಫ್ ದಿ ಆಪ್ಷನ್ಸ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ವರ್ಲ್ಡ್ ಬ್ಯಾಂಕ್ ಬಂದಾಗ ಅವ್ರು ಹೇಳಿ ಸರ್, ನೀವು ಪ್ರಾಜೆಕ್ಟ್ ಮಾಡಿ ಕಳಿಸ್ಕೊಡಿ, ನಾವು ಬಿಡುಗಡೆ ಮಾಡ್ತೀವಿ, ದುಡ್ಡು ಇಷ್ಟು ದೊಡ್ಡ ಕೆರೆ ಇದೆ ಅಂತೇಳಿ. ಅವಾಗೆಲ್ಲ ಮುಳ್ಳುಗಿಡ ಬೆಳ್ಕೊಂಬಿಟ್ಟು ಸರ್. ಇದೆಲ್ಲ ಕೇಕ್ ಮಿನಪ್ ಅವ್ರು ಇದ್ದೀವಿ ಸರ್. ಆಗೆಲ್ಲ ನಾನು ಅವಾಗಲ್ಲೂ ಸಾಫಾರ್ ಕರ್ಕೊಂಬಂದು ಎಲ್ಲ ಮಾಡಿದ್ದಾರೆ ಸರ್. ಅದೆಲ್ಲ ಹೇಳ್ಕೊಡ್ಬೇಕಾ ನಿಮಗೆ? ಯಾರಿದ್ದಾರೆ ಇಲ್ಲಿ? ಎಲ್ಲಿದೆ ನೋಡಿದ್ದೀರಾ ನೀವು? ಇದೆ ಸರ್. ಯಾವುದು ಈಗೇನು ಪಾಲಾರ್ ನಾವು ಕೆರೆ ನೋಡಿದ್ವು ಅಲ್ಲಿ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಏನು WTP ಮಾಡಿದ್ದಾರೆ ಅಲ್ಲಿ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನು ಅವರು ಲಿಫ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ 13 MLD ಇದೆ ಅಂತಂದರೆ, ಅಥವಾ 10 MLD ಇದೆ ಅಂದರೆ ಇವರು 5-6 MLD ಮಾತ್ರ ಲಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಮೆಷಿನರೀಸ್ಗಳದ್ದು ಸಾಮರ್ಥ್ಯ ಕಡಿಮೆ ಆಗೋಗಿದೆ. ಇದು ಒಂದು. ಆಮೇಲೆ ಏನಾಗಿದೆ, ಈಗ ಅಮೃತ್ ನೀವು ಹೇಳಿದ್ರಲ್ಲ, ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಇಂಜಿನಿಯರ್ ಹೇಳ್ತಿದ್ದಾರೆ.
ಇನ್ನು 5 ಕಿಲೋಮೀಟ್ರಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಬೇಕು. ಆಮೇಲೆ ಅದು ಆಗದೆ ಹೋದರೆ ಏನಾಗುತ್ತೆ, ಅಲ್ಲಿ ಲೀಕೇಜಸ್ ಬರ್ತದೆ. ನೀರು ಬಂದರೂ ಕೂಡ ಅದು ಬೇತಮಂಗಲ ಪಟ್ಟಣಕ್ಕಾಗಲಿ ಅಥವಾ ನಮ್ಮ KGF ನಗರಕ್ಕಾಗಲಿ ತಲುಪೋದಿಲ್ಲ. ಸೊ ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಕೂಡ ಹೇಳಿದ್ದೀವಿ. ಆಮೇಲೆ ಈಗೇನು ಬರ್ತಾ ಇದೆಯಲ್ಲ, ನಮಗೆ ನೀರು ಸಿಗ್ತಾ ಇದೆಯಲ್ಲ, ಆ ನೀರಿನಲ್ಲಿ ನಮಗೆ 50% ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. KGFನಲ್ಲಿ 50%, ಬೇತಮಂಗಲದಲ್ಲಿ 50%. ಆದರೆ ನಮಗಿರ್ತಕ್ಕಂಥ ಸೋರ್ಸ್ ನೋಡಿದ್ರೆ, ನಮಗಿರ್ತಕ್ಕಂಥ ನೀರಿನ ಅಗಾಧತೆ ನೋಡಿದರೆ, ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ KGFಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ಆ ನೀರು ಕೂಡ ಇದೆ. ಹಾಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು, ಮಿಷನರೀಸ್ ಅದನ್ನು ಆಗಮೆಂಟ್ ಮಾಡಬೇಕು. ಅದಕ್ಕೊಂದು ಡೀಟೇಲ್ ಪ್ರಪೋಸಲನ್ನು KWSDB ಕಳಿಸಿ ಅದನ್ನೇನಾದ್ರು ನೀವು ಸ್ಟ್ರೆಂಥನ್ ಮಾಡೋಕ್ಕೆ ಸಾಧ್ಯವೇ ಅಥವಾ ಹೊಸದಾಗಿ ನೀವು ಮಾಡಲಿಕ್ಕೆ ಸಾಧ್ಯವಂತ ಮಾಡಲೇಬೇಕು. ಇಲ್ಲಾಂದರೆ ನಗರ ಬೆಳೆದಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕುಡಿಯೋ ನೀರು ಮೂಲಭೂತವಾದಂಥ ಒಂದು ಸೌಕರ್ಯ ಅದನ್ನು ನಾವು ಕೊಡದೇ ಹೋದರೆ ತಪ್ಪಾಗ್ತದೆ. ಸೊ ಹಾಗಾಗಿ ನಾನು KWSDB ಅವ್ರ ಜೊತೆ ಕೂಡ ಪ್ರಪೋಸಲನ್ನು ಒಂದು ಮೀಟಿಂಗ್ ಕರೆಸಿ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಮಳೆ ಜಾಸ್ತಿ ಬಂದದ್ರಿಂದ ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ. ಆಮೇಲೆ ಕೋಡಿ ಹರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೇತಮಂಗಲದ ಈ ಪಾಲಾರ್ ಕೆರೆ ಮತ್ತು ರಾಮಸಾಗರ ಕೆರೆ ಏನಿದೆ, ಭಾಳ ಪ್ರಮುಖವಾದಂಥ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಹೌದು. ಆದರೆ ನೀರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರೋದರಿಂದ ಅವ್ರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೆ. ಬಟ್ ಆದರೂ ನನಗೆ ಯಾಕೋ ಸಮಾಧಾನ ಇರಲಿಲ್ಲ, ಮತ್ತು ನಾನು ನೋಡಿರಲಿಲ್ಲ ಈ ಜಾಗ ಹೇಗಿರ್ಬೋದು, ಇಷ್ಟು ಜನ ಬರ್ತಾ ಇದ್ದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದು. ಇದು ಏನಾಗಿದೆ, ಆ ಬ್ರಿಡ್ಜ್ ಬೇರೆ ನಾವು ನೋಡಿದ್ವಲ್ಲ, ಆ ಬ್ರಿಡ್ಜು ಇಟ್ ಈಸ್ ಮೇಂಟೈನ್ಡ್ ಬೈ KWSDB ಅವರೇ ಮಾಡ್ತಾ ಇರೋದು. ಆ ಬ್ರಿಡ್ಜ್ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದಲ್ಲ, ಅದಾಗಲೇ ಅವರು ಇಂಜಿನಿಯರ್ಸ್ಗಳೆಲ್ಲ ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ದಾರೆ, ವರದಿ ಕೊಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸು ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ. ಅವರು ಬಂದ ಮೇಲೆ ಅವ್ರು ವರದಿ ತೊಗೊಂಡು ನಾನು ಸಭೆ ಮಾಡಿಬಿಟ್ಟು ಮುಂದೆ ಏನು ಕ್ರಮ ತಗೋಬೇಕು ಅಂತ ಆ ಬ್ರಿಡ್ಜ್ ಬಗ್ಗೆ ಮಾಡ್ತೀವಿ. ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಭಾಳ ಸೊಗಸಾಗಿದೆ. ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಭಾಳ ಪೊಟೆನ್ಷಿಯಲ್ ಆಗಿದೆ. ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಇಲಾಖೆಯವ್ರಿಗೆ ಹೇಳಿ, ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ, ಪ್ರವಾಸಿಗರು ಬರ್ತಿರೋದ್ರಿಂದ ಒಂದು ಮೂಲಭೂತ ಸೌಕರ್ಯ ಇದೆ. ಉದಾಹರಣೆಗೆ ಇಲ್ಲಿ ಪೊಲೀಸರಿದ್ದಾರೆ, ಪ್ರವಾಸಿ ಮಿತ್ರರಿದ್ದಾರೆ, ಗೈಡ್ ಇದ್ದಾರೆ, ಆಮೇಲೆ ನಮ್ಮ ಹೋಮ್ ಗಾರ್ಡ್ಸು, ರೆವಿನ್ಯೂ ಸ್ಟಾಫು, ನಮ್ಮ PDO ಸ್ಟಾಫ್ ಎಲ್ಲರೂ ಇದ್ದಾರೆ. ಬಟ್ ಎಲ್ಲ ಟೀಮಾಗಿ ಸೇರಿಕೊಂಡು ಮಾಡಿ, ಮತ್ತು ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು. ಏಕೆಂದರೆ ನೀರಿದ್ದಾಗ ಅದು ಏನಾಗುತ್ತೆ, ನಾವು ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮಕ್ಕಳು, ಹೆಣ್ಮಕ್ಳು ಇರ್ತಾರೆ, ಜಾರೋಗೋ ಸಂದರ್ಭಗಳಿರ್ತದೆ. ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಕ್ಲೀನ್ಲಿನೆಸ್ ಬಗ್ಗೆ ನಂಗೆ ಸಮಾಧಾನ ಇಲ್ಲ. ಮಧ್ಯಾಹ್ನದೊಳಗಡೆ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳ ಮೇಲೆ ನನಗೂ ಅನಿಸುತ್ತೆ ಇಲ್ಲಿ ಒಂದಷ್ಟು ಬೋಟಿಂಗ್ ತರ್ಬೋದು, ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ. ಈಗಾಗಲೇ ಒಂದು CSR ಜೊತೆ ಕೂಡ ನಾವು ಯೋಚನೆ ಮಾಡಿದ್ವಿ, ಜಿಲ್ಲಾ ಆಡಳಿತ. ಇಡೀ ಒಂದು ಈ ರಾಮಸಾಗರವನ್ನು ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ CSR ಅನುದಾನ ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ